ಈ ದಿನ ಶುದ್ಧ ಏಕಾದಶಿ ಆದರೂ ಕೂಡ ಕುಕ್ಕೆಯಲ್ಲಿ ನಿರಂತರವಾಗಿ ಜನಸಂದಣಿ ಇದೆ. ಕುಮಾರಧಾರ ಸ್ನಾನಘಟ್ಟದ ಬಳಿ ಅಧಿಕ ಸಂಖ್ಯೆಯಲ್ಲಿ ಸೇರಿದ ಭಕ್ತಾದಿಗಳು ಪುಣ್ಯ ತೀರ್ಥಸ್ನಾನವನ್ನು ಮಾಡಲು ಜಮಾಯಿಸಿರುತ್ತಾರೆ. ಹಾಗೆ ತೀರ್ಥಸ್ನಾನವನ್ನು ಮಾಡಿ ಮುಂದೆ ದೇವರ ದರ್ಶನಕ್ಕಾಗಿ ಅವರು ಸಿದ್ಧರಾಗುತ್ತಿದ್ದಾರೆ. ಬೆಳಗ್ಗೆಯ ಹೊತ್ತು ಕುಕ್ಕೆಯ ಸ್ನಾನಘಟ್ಟದಲ್ಲಿ ಭಾಳಷ್ಟು ಜನ ತೀರ್ಥಸ್ನಾನಕ್ಕಾಗಿ ಬಂದಿದ್ದು ಇದೀಗ ಎಲ್ಲೆಡೆ ಭಕ್ತಾದಿಗಳ ಜಮಾವಣೆ ಆಗುತ್ತಾನೆ ಇದೆ. ಇಲ್ಲಿ ಮಹಿಳಾ ಭಕ್ತಾದಿಗಳಿಗೆ ಹಾಗೂ ಪುರುಷ ಭಕ್ತಾದಿಗಳಿಗೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿ, ಶೌಚಾಲಯ ಎಲ್ಲ ವ್ಯವಸ್ಥೆಗಳನ್ನು ಶ್ರೀ ದೇವಳದ ವತಿಯಿಂದ ಮಾಡಲಾಗಿದೆ. ಭಕ್ತಾದಿಗಳು ಕೂಡ ಅದನ್ನು ಉಪಯೋಗಿಸ್ತಿದ್ದಾರೆ ಎಂಬುದನ್ನು ತಾವು ಕಾಣಬಹುದು. ಪುರುಷ ಹಾಗೂ ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಶೌಚಾಲಯ ಅವಶ್ಯಕತೆ ಇದ್ದುದರಿಂದ ಅದನ್ನು ಬೇರೆ ಬೇರೆಯಾಗಿ ಇಲ್ಲಿ ನಿರ್ಮಿಸಲಾಗಿದೆ. ಈ ದಿನ ಶುದ್ಧ ಏಕಾದಶಿ ಆದರೂ ಕೂಡ ಕುಕ್ಕೆಯಲ್ಲಿ ನಿರಂತರವಾಗಿ ಜನಸಂದಣಿ ಇದೆ. ಕುಮಾರಧಾರ ಸ್ನಾನಘಟ್ಟದ ಬಳಿ ಅಧಿಕ ಸಂಖ್ಯೆಯಲ್ಲಿ ಸೇರಿದ ಭಕ್ತಾದಿಗಳು ಪುಣ್ಯ ತೀರ್ಥಸ್ನಾನವನ್ನು ಮಾಡಲು ಜಮಾಯಿಸಿರುತ್ತಾರೆ. ಹಾಗೆ ತೀರ್ಥಸ್ನಾನವನ್ನು ಮಾಡಿ ಮುಂದೆ ದೇವರ ದರ್ಶನಕ್ಕಾಗಿ ಅವರು ಸಿದ್ಧರಾಗುತ್ತಿದ್ದಾರೆ. ಬೆಳಗ್ಗೆಯ ಹೊತ್ತು ಕುಕ್ಕೆಯ ಸ್ನಾನಘಟ್ಟದಲ್ಲಿ ಭಾಳಷ್ಟು ಜನ ತೀರ್ಥಸ್ನಾನಕ್ಕಾಗಿ ಬಂದಿದ್ದು ಇದೀಗ ಎಲ್ಲೆಡೆ ಭಕ್ತಾದಿಗಳ ಜಮಾವಣೆ ಆಗುತ್ತಾನೆ ಇದೆ. ಇಲ್ಲಿ ಮಹಿಳಾ ಭಕ್ತಾದಿಗಳಿಗೆ ಹಾಗೂ ಪುರುಷ ಭಕ್ತಾದಿಗಳಿಗೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿ, ಶೌಚಾಲಯ ಎಲ್ಲ ವ್ಯವಸ್ಥೆಗಳನ್ನು ಶ್ರೀ ದೇವಳದ ವತಿಯಿಂದ ಮಾಡಲಾಗಿದೆ. ಭಕ್ತಾದಿಗಳು ಕೂಡ ಅದನ್ನು ಉಪಯೋಗಿಸ್ತಿದ್ದಾರೆ ಎಂಬುದನ್ನು ತಾವು ಕಾಣಬಹುದು. ಪುರುಷ ಹಾಗೂ ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಶೌಚಾಲಯ ಅವಶ್ಯಕತೆ ಇದ್ದುದರಿಂದ ಅದನ್ನು ಬೇರೆ ಬೇರೆಯಾಗಿ ಇಲ್ಲಿ ನಿರ್ಮಿಸಲಾಗಿದೆ.